ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾವು 20 ಡೇ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ ಕ್ಲಾಸ್ನ ಡೇ 10 ಕ್ಲಾಸ್ಗೆ ಬಂದಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿ ಫಾರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಎವ್ರಿ ಡೇ ಮಾತಾಡುವಾಗ ಹಲವಾರು ಕಡೆ ಬಿ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಐ ವಿಲ್ ಬಿ ದೇರ್, ಶಿ ವಿಲ್ ಬಿ ಎಟ್ ಆಫೀಸ್, ಈ ರೀತಿಯಾಗಿ ಹಲವಾರು ಸೆಂಟೆನ್ಸಲ್ಲಿ ಬಿ ಅನ್ನೋ ಪದನ ಯೂಸ್ ಮಾಡ್ತೀವಿ. ಬಟ್ ಹಲವರಿಗೆ ಗೊತ್ತಿರಲ್ಲ ಅದರ ಮೀನಿಂಗ್ ಏನು ಅನ್ನೋದು. ಇವತ್ತು ನಾವು ಅದ್ರ ಬಗ್ಗೆ ಕಂಪ್ಲೀಟಾಗಿ ಕಲ್ತ್ಕೊಳ್ಳೋಣ. ಬಿ ಅಂದರೆ ಏನು, ಅವುಗಳಿಗೆ ಎಕ್ಸಾಂಪಲ್, ಅವುಗಳ ಫಾರ್ಮ್ಸ್ ಯಾವೆಲ್ಲ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರಲ್ಲಿ ಅವುಗಳನ್ನು ನಾವು ಹೇಗೆ ಒಂದು ವಾಕ್ಯದಲ್ಲಿ ಯೂಸ್ ಮಾಡ್ತೀವಿ, ಆ್ಯಂಡ್ ಅದನ್ನು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ, ಮೇನ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ, ಅವೆಲ್ಲವೂ ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ. ಗೈಸ್, ಬಿ ಅನ್ನೋದು ಒಂದು ವರ್ಬ್ ಅಂದರೆ ಕ್ರಿಯಾಪದ. ಲೈಕ್ ವಾಕಿಂಗ್, ಈಟಿಂಗ್, ಜಂಪಿಂಗ್, ರೈಟಿಂಗ್, ಈ ರೀತಿಯ ವರ್ಬ್ ಇದೆಯಲ್ಲ, ಅದೇ ರೀತಿಯಾಗಿ ಬಿ ಅನ್ನೋದು ಕೂಡ ಒಂದು ವರ್ಬ್. ಅದರ ಮೀನಿಂಗ್ ಇರು ಅಥವಾ ಒಂದು ಸ್ಥಿತಿಯಲ್ಲಿ ಇರುವುದು. ಬಿ ಅಂದರೆ ಇರು ಅನ್ನೋ ಮೀನಿಂಗ್. ಹೂ ಸಮ್ವನ್ ಈಸ್, ವಾಟ್ ಸಮ್ವನ್ ಈಸ್, ಆರ್ ಹೌ ಸಮ್ವನ್ ಈಸ್ ಅನ್ನೋದನ್ನು ಹೇಳುತ್ತೆ. ಬಿ ಅನ್ನೋದು ಯಾರಾದರೂ, ಯಾರು, ಏನು ಅಥವಾ ಹೇಗಿದ್ದಾರೆ ಎನ್ನುವುದನ್ನು ತಿಳಿಸ್ತದೆ. ಐ ವಾಂಟ್ ಟು ಬಿ ಹ್ಯಾಪಿ, ನಾನು ಸಂತೋಷವಾಗಿರಲು ಬಯಸುತ್ತೇನೆ. ಶಿ ವಾಂಟ್ಸ್ ಟು ಬಿ ಅ ಡಾಕ್ಟರ್, ಅವಳು ವೈದ್ಯೆಯಾಗಲು ಬಯಸುತ್ತಾಳೆ. ಹಿ ವಾಂಟ್ಸ್ ಟು ಬಿ ಸ್ಟ್ರಾಂಗ್, ಅವನು ಸ್ಟ್ರಾಂಗ್ ಆಗಿರಲು ಬಯಸುತ್ತಾನೆ. ದೇ ವಾಂಟ್ ಟು ಬಿ ಸಕ್ಸಸ್ಫುಲ್, ಅವರು ಯಶಸ್ವಿಯಾಗಲು ಬಯಸುತ್ತಾರೆ. ಈ ಎಲ್ಲ ವಾಕ್ಯಗಳನ್ನು ನಾವು ಬಿ ಅನ್ನೋ ಪದನ ಯೂಸ್ ಮಾಡಿದ್ದೀವಿ. ನೀವು ಅಬ್ಸರ್ವ್ ಮಾಡಿ, ಈ ಎಲ್ಲ ವಾಕ್ಯದಲ್ಲೂ ಬಿ ವರ್ಬ್ ಆಗಿ ಕಾರ್ಯನಿರ್ವಹಿಸ್ತದೆ. ಬಿ ಫಾರ್ಮ್ಸ್ ಯಾವೆಲ್ಲ ನೋಡೋದಾದರೆ ಆ್ಯಮ್, ಈಸ್, ಆರ್, ವಾಸ್, ವರ್, ಬಿ, ಬೀಯಿಂಗ್, ಬೀನ್, ಇವೆಲ್ಲವೂ ಬಿ ವರ್ಬ್ನ ಫಾರ್ಮ್ಸ್ಗಳು. ಬಿ ಅನ್ನೋದು ನಮಗೆ ಇರು ಅಥವಾ ಒಂದು ಸ್ಥಿತಿಯಲ್ಲಿ ಇರುವುದು ಅನ್ನೋ ಅರ್ಥ ಕೊಡುತ್ತೆ ಅಂತ ಹೇಳಿದೆ. ಅಂದಮೇಲೆ ಅದರ ಫಾರ್ಮ್ಸ್, ಇವೆಲ್ಲ ಫಾರ್ಮ್ಸ್ಗಳು ಕೂಡ ಇರು ಅನ್ನೋ ಮೀನಿಂಗನ್ನೇ ಕೊಡುತ್ತೆ. ಲೈಕ್ ನಾನು ಇದ್ದೆ, ನಾನು ಇರುತ್ತೇನೆ, ಅಥವಾ ನಾನು ಇರುವೆನು, ಅವಳು ಇದ್ದಳು, ಅವಳು ಇರುತ್ತಾಳೆ, ಅವಳು ಇರುವಳು, ಈ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಬಿ ವರ್ಬ್ನ ನಾವು ಮೇನ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಅದೇ ರೀತಿ ಕೆಲವು ಕಡೆ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಆ ಹೆಲ್ಪಿಂಗ್ ವರ್ಬ್ ಆಗಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ ಆಮೇಲೆ. ಇವಾಗ ನಾವು ಬಿ ಫಾರ್ಮ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡುವಂತಹ ಬಿ ಫಾರ್ಮ್ಸ್ ಆ್ಯಮ್, ಈಸ್, ಆರ್. ಪಾಸ್ಟ್ ಟೆನ್ಸಲ್ಲಿ ವಾಸ್, ವರ್. ಫ್ಯೂಚರ್ ಟೆನ್ಸಲ್ಲಿ ವಿಲ್ ಬಿ ಅನ್ನೋ ಬಿ ಫಾರ್ಮ್ನ ಯೂಸ್ ಮಾಡ್ತೀವಿ. ಬಿ ಜೊತೆ ವಿಲ್ ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಬಿ ಫಾರ್ಮ್ ಆ್ಯಮ್ನ ಓನ್ಲಿ ಸಬ್ಜೆಕ್ಟ್ ಐ ಜೊತೆ ಯೂಸ್ ಮಾಡ್ತೀವಿ, ಐ ಆ್ಯಮ್. ಆ್ಯಂಡ್ ಬಿ ಫಾರ್ಮ್ ಈಸ್ನ ಸಬ್ಜೆಕ್ಟ್ಸ್ ಹಿ, ಶಿ, ಇಟ್, ಈ ಮೂರು ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಹಿ ಈಸ್, ಶಿ ಈಸ್, ಇಟ್ ಈಸ್. ಬಿ ಫಾರ್ಮ್ ಆರ್ನ ನಾವು ಸಬ್ಜೆಕ್ಟ್ಸ್ ವಿ, ದೇ ಅಥವಾ ಯಾವುದೇ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಪ್ಲೂರಲ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ. ಫಾರ್ ಎಕ್ಸಾಂಪಲ್, ವಿ ಆರ್, ದೇ ಆರ್, ರಾಮ್ ಆ್ಯಂಡ್ ಸೀತಾ ಆರ್, ಈ ರೀತಿಯಾಗಿ ಸಬ್ಜೆಕ್ಟ್ ಜೊತೆ ನಾವು ಆರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಪಾಸ್ಟಲ್ಲಿ ಬಿ ಫಾರ್ಮ್ ವಾಸ್ನ ಐ, ಹಿ, ಶಿ, ಇಟ್, ಈ ನಾಲ್ಕು ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ಇದೆಲ್ಲದರ ಮೀನಿಂಗ್ ಕೂಡ ಆಗಿದ್ದೆ. ಐ ವಾಸ್, ನಾನು ಆಗಿದ್ದೆ, ಅಥವಾ ಹಿ ವಾಸ್, ಅವನು ಆಗಿದ್ದ, ಶಿ ವಾಸ್, ಅವಳು ಆಗಿದ್ದಳು, ಇಟ್ ವಾಸ್, ಅದು ಆಗಿತ್ತು, ಈ ರೀತಿಯಾಗಿ ಮೀನಿಂಗ್ ಬರುತ್ತೆ. ಹಾಗೆ ಬಿ ಫಾರ್ಮ್ ವರ್ನ ಸಬ್ಜೆಕ್ಟ್ಸ್ ವಿ, ದೇ ಆ್ಯಂಡ್ ಎನಿ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ವಿ ವರ್, ದೇ ವರ್, ರಾಮ್ ಆ್ಯಂಡ್ ಸೀತಾ ವರ್, ಈ ರೀತಿಯಾಗಿ ವರ್ ಜೊತೆ ಈ ಮೂರು ಸಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಫ್ಯೂಚರಲ್ಲಿ ಬಿ ಫಾರ್ಮ್ ವಿಲ್ ಬಿನ ಎಲ್ಲ ಸಬ್ಜೆಕ್ಟ್ ಜೊತೆನೂ ಯೂಸ್ ಮಾಡ್ತೀವಿ. ಐ ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಇಟ್ ವಿಲ್ ಬಿ, ವಿ ವಿಲ್ ಬಿ, ದೇ ವಿಲ್ ಬಿ, ರಾಮ್ ಆ್ಯಂಡ್ ಸೀತಾ ವಿಲ್ ಬಿ, ಈ ರೀತಿಯಾಗಿ. ಐ ಆಮ್, ನಾನಿದ್ದೇನೆ. ಐ ವಾಸ್, ನಾನಿದ್ದೆ. ಇಟ್ ಈಸ್, ಅದು ಇದೆ ಅಥವಾ ಇದು ಇದೆ. ಇಟ್ ವಾಸ್, ಅದು ಇತ್ತು. ದೇ ಆರ್, ಅವರು ಇದ್ದಾರೆ. ದೇ ವರ್, ಅವರು ಇದ್ದರು. ಐ ವಿಲ್ ಬಿ, ನಾನಿರುವೆನು. ದೇ ವಿಲ್ ಬಿ, ಅವರು ಇರುವರು. ಈ ಸೆಂಟೆನ್ಸ್ನ ಇನ್ನಷ್ಟು ಮೀನಿಂಗ್ಫುಲ್ ಆಗಿ ಮಾಡಲಿಕ್ಕೆ ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೇನೆ. ಐ ಆಮ್ ಅ ಟೀಚರ್, ನಾನು ಟೀಚರ್ ಆಗಿದ್ದೇನೆ. ಐ ವಾಸ್
ಐ ವಾಸ್ ಅ ಟೀಚರ್, ನಾನು ಟೀಚರ್ ಆಗಿದ್ದೆ. ದೇ ವರ್ ಪ್ಲೇಯಿಂಗ್, ಅವರು ಆಡುತ್ತಿದ್ದಾರೆ. ಈ ರೀತಿಯಾಗಿ ವಾಕ್ಯಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಸೊ ಗೈಸ್, ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಗೈಸ್, ನಾನು ಆಲ್ರೆಡಿ ಹೇಳಿದೆ, ಇನ್ ದಿ ಪ್ರೆಸೆಂಟ್ ಟೆನ್ಸ್ ದ ಬಿ ವರ್ಬ್ಸ್ ಆರ್ ಆಮ್, ಈಸ್ ಆ್ಯಂಡ್ ಆರ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಿ ವರ್ಬ್ಸ್ ಆಮ್, ಈಸ್ ಮತ್ತು ಆರ್. ಆಮ್ ಈಸ್ ಯೂಸ್ಡ್ ಓನ್ಲಿ ವಿತ್ ಐ. ಆಮ್ ಅನ್ನು ಐ ಜೊತೆ ಮಾತ್ರ ಬಳಸಲಾಗುತ್ತೆ. ಎಕ್ಸಾಂಪಲ್ಸ್: ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೇನೆ. ಇದನ್ನೇ ಕ್ವೆಶನ್ ಫಾರ್ಮಲ್ಲಿ ಹೇಳುವಾಗ ಆಮ್ ಫಸ್ಟಿಗೆ ಬರುತ್ತೆ, ಐ ಅನ್ನೋದು ಸಬ್ಜೆಕ್ಟ್, ಅದು ಮಿಡ್ಲಲ್ಲಿ ಬರುತ್ತೆ, ಎಂಡಲ್ಲಿ ನಮ್ಮ ಆಬ್ಜೆಕ್ಟ್ ಬರುತ್ತೆ. ಆಮ್ ಐ ಹ್ಯಾಪಿ, ನಾನು ಸಂತೋಷವಾಗಿದ್ದೇನಾ? ಐ ಆಮ್ ಅ ಟೀಚರ್, ನಾನು ಶಿಕ್ಷಕ ಅಥವಾ ಶಿಕ್ಷಕಿ. ಆಮ್ ಐ ಅ ಟೀಚರ್, ನಾನು ಶಿಕ್ಷಕನ. ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ. ಆಮ್ ಐ ಹಂಗ್ರಿ, ನನಗೆ ಹಸಿವಾಗಿದೆಯಾ? ಐ ಆಮ್ ರೆಡಿ, ನಾನು ಸಿದ್ಧನಿದ್ದೇನೆ ಅಥವಾ ನಾನು ಸಿದ್ಧಳಿದ್ದೇನೆ. ಆಮ್ ಐ ರೆಡಿ, ನಾನು ಸಿದ್ಧವಾಗಿದ್ದೇನಾ? ಐ ಆಮ್ ಲರ್ನಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ಇದರ ಕ್ವೆಶನ್ ಫಾರ್ಮ್: ಆಮ್ ಐ ಲರ್ನಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನಾ? ಐ ಆಮ್ ಬ್ಯುಸಿ ನೌ, ನಾನು ಈಗ ಬ್ಯುಸಿಯಾಗಿದ್ದೇನೆ. ಆಮ್ ಐ ಬ್ಯುಸಿ ನೌ, ನಾನು ಈಗ ಬ್ಯುಸಿಯಾಗಿದ್ದೇನಾ? ಐ ಆಮ್ ಎಟ್ ಹೋಮ್, ನಾನು ಮನೆಯಲ್ಲಿದ್ದೇನೆ. ಆಮ್ ಐ ಅಟ್ ಹೋಮ್, ನಾನು ಮನೆಯಲ್ಲಿದ್ದೇನಾ? ಐ ಆಮ್ ಟಯರ್ಡ್ ಟುಡೇ, ನಾನು ಇಂದು ದಣಿದಿದ್ದೇನೆ. ಆಮ್ ಐ ಟಯರ್ಡ್ ಟುಡೇ, ನಾನು ಇಂದು ದಣಿದಿದ್ದೇನಾ? ಐ ಆಮ್ ಎಕ್ಸೈಟೆಡ್. ಆಮ್ ಐ ಎಕ್ಸೈಟೆಡ್, ನಾನು ಉತ್ಸಾಹದಲ್ಲಿದ್ದೇನಾ? ಈಸ್ ಬಿ ವರ್ಬ್ನ ನಾವು ಯೂಸ್ಡ್ ವಿತ್ ಹಿ, ಶಿ, ಇಟ್ ಆ್ಯಂಡ್ ಸಿಂಗ್ಯುಲರ್ ನೌನ್. ಈಸನ್ನು ಹಿ, ಶಿ, ಇಟ್ ಮತ್ತು ಏಕವಚನ ನಾಮಪದಗಳ ಜೊತೆ ಮಾತ್ರ ಬಳಸಲಾಗುತ್ತೆ. ಹಿ ಈಸ್ ಹ್ಯಾಪಿ, ಅವನು ಸಂತೋಷವಾಗಿದ್ದಾನೆ. ಈ ಸೆಂಟೆನ್ಸ್ನ ನಾವು ಕ್ವೆಶನ್ ಆಗಿ ಹೇಗೆ ಕೇಳ್ಬೋದು, ಇದಕ್ಕೆ ಕ್ವೆಶನ್ ಟ್ಯಾಗ್ ಹೇಗೆ ಮಾಡ್ಬೋದು? ಈಸ್ ಹಿ ಹ್ಯಾಪಿ? ಇಲ್ಲಿ ಬಿ ವರ್ಬ್ ಅಥವಾ ವರ್ಬ್ ಈಸ್ ಫಸ್ಟಿಗೆ ಬರುತ್ತೆ, ಅದಾದಮೇಲೆ ಸಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ಬರುವಂಥದ್ದು ಆಬ್ಜೆಕ್ಟ್. ಎನಿ ಆಬ್ಜೆಕ್ಟ್ ನಾವು ಯೂಸ್ ಮಾಡ್ತೀವಿ ಅದು. ಈಸ್ ಹಿ ಹ್ಯಾಪಿ, ಅವನು ಸಂತೋಷವಾಗಿದ್ದಾನಾ? ಹಿ ಈಸ್ ಬ್ಯುಸಿ ಟುಡೇ, ಅವನು ಇಂದು ಬ್ಯುಸಿಯಾಗಿದ್ದಾನೆ. ಇದಕ್ಕೆ ಕ್ವೆಶನ್ ಫಾರ್ಮ್ ಮಾಡುವಾಗ ಫಸ್ಟ್ ಬಿ ವರ್ಬ್ ಯೂಸ್ ಮಾಡ್ತೀವಿ, ಈಸ್, ಅದಾದಮೇಲೆ ಸಬ್ಜೆಕ್ಟ್ ಹಿ, ನೆಕ್ಸ್ಟ್ ಬ್ಯುಸಿ ಟುಡೇ. ಈಸ್ ಹಿ ಬ್ಯುಸಿ ಟುಡೇ, ಅವನು ಇಂದು ಬ್ಯುಸಿಯಾಗಿದ್ದಾನಾ? ಹಿ ಈಸ್ ಎಟ್ ಹೋಮ್, ಅವನು ಮನೆಯಲ್ಲಿದ್ದಾನೆ. ಈಸ್ ಹಿ ಎಟ್ ಹೋಮ್, ಅವನು ಮನೆಯಲ್ಲಿದ್ದಾನಾ? ಶಿ ಈಸ್ ಅ ಡಾಕ್ಟರ್, ಅವಳು ವೈದ್ಯೆ. ಈಸ್ ಶಿ ಅ ಡಾಕ್ಟರ್, ಅವಳು ವೈದ್ಯೆಯ? ಶಿ ಈಸ್ ವೆರಿ ಕೈಂಡ್, ಅವಳು ತುಂಬ ದಯಾಳು. ಈಸ್ ಶಿ ವೆರಿ ಕೈಂಡ್, ಅವಳು ತುಂಬ ದಯಾಳುವ? ಶಿ ಈಸ್ ಇನ್ ದ ಕಿಚನ್, ಅವಳು ಅಡುಗೆ ಮನೆಯಲ್ಲಿದ್ದಾಳೆ. ಈಸ್ ಶಿ ಇನ್ ದಿ ಕಿಚನ್, ಅವಳು ಅಡುಗೆ ಮನೆಯಲ್ಲಿದ್ದಾಳ? ಇಟ್ ಈಸ್ ರೈನಿಂಗ್, ಮಳೆ ಬರುತ್ತಿದೆ. ಈಸ್ ಇಟ್ ರೈನಿಂಗ್, ಮಳೆ ಬರುತ್ತಿದೆಯಾ? ಇಟ್ ಈಸ್ ವೆರಿ ಕೋಲ್ಡ್ ಟುಡೇ, ಇಂದು ತುಂಬ ಚಳಿ ಇದೆ. ಈಸ್ ಇಟ್ ವೆರಿ ಕೋಲ್ಡ್ ಟುಡೇ, ಇಂದು ತುಂಬ ಚಳಿ ಇದೆಯಾ? ದ ಬಾಯ್ ಈಸ್ ಪ್ಲೇಯಿಂಗ್, ಆ ಹುಡುಗ ಆಟ ಆಡುತ್ತಿದ್ದಾನೆ. ಈಸ್ ದ ಬಾಯ್ ಪ್ಲೇಯಿಂಗ್, ಆ ಹುಡುಗ ಆಟ ಆಡುತ್ತಿದ್ದಾನಾ? ದ ಡಾಗ್ ಈಸ್ ಬಾರ್ಕಿಂಗ್, ನಾಯಿ ಬೊಗಳುತ್ತಿದೆ. ಈಸ್ ದ ಡಾಗ್ ಬಾರ್ಕಿಂಗ್, ನಾಯಿ ಬೊಗಳುತ್ತಿದೆಯಾ? ನೆಕ್ಸ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡೋ ಬಿ ಫಾರ್ಮ್ ಆರ್. ಆರ್ ಈಸ್ ಯೂಸ್ಡ್ ವಿತ್ ಯು, ವಿ, ದೇ ಆ್ಯಂಡ್ ಪ್ಲೂರಲ್ ನೌನ್ಸ್. ಆರನ್ನು ಯು, ವಿ, ದೇ ಆ್ಯಂಡ್ ಬಹುವಚನ ನಾಮಪದಗಳ ಜೊತೆ ಬಳಸಲಾಗುತ್ತದೆ. ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತ. ಇದನ್ನು ಕ್ವೆಶನ್ ಫಾರ್ಮಲ್ಲಿ ಹೇಗೆ ಕೇಳ್ಬೋದು? ಫಸ್ಟ್ ಬಂದು ಬಿ ವರ್ಬ್ ಆರ್, ಅದಾದಮೇಲೆ ಸಬ್ಜೆಕ್ಟ್ ಯು, ನೆಕ್ಸ್ಟ್ ಏನು ಆಬ್ಜೆಕ್ಟ್ ಇರುತ್ತೆ ಅದು ಮೈ ಫ್ರೆಂಡ್. ಆರ್ ಯು ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತನ? ಯು ಆರ್ ವೆರಿ ಕೈಂಡ್, ನೀನು ತುಂಬ ದಯಾಳು. ಆರ್ ಯು ವೆರಿ ಕೈಂಡ್, ನೀನು ತುಂಬ ದಯಾಳುವ? ವಿ ಆರ್ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳು. ಆರ್ ವಿ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳ? ವಿ ಆರ್ ರೆಡಿ ನೌ, ನಾವು ಈಗ ಸಿದ್ಧವಾಗಿದ್ದೇವೆ. ಆರ್ ವಿ ರೆಡಿ ನೌ, ನಾವು ಈಗ ಸಿದ್ಧವಾಗಿದ್ದೇವಾ? ದೇ ಆರ್ ಹ್ಯಾಪಿ, ಅವರು ಸಂತೋಷವಾಗಿದ್ದಾರೆ. ಆರ್ ದೇ ಹ್ಯಾಪಿ, ಅವರು ಸಂತೋಷವಾಗಿದ್ದಾರಾ? ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್,
ಅವರು ಕ್ರಿಕೆಟ್ ಆಡುತ್ತಿದ್ದಾರೆ. ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್? ಅವರು ಕ್ರಿಕೆಟ್ ಆಡುತ್ತಿದ್ದಾರಾ? ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಮಕ್ಕಳು ಆಟ ಆಡುತ್ತಿದ್ದಾರೆ. ಆರ್ ದಿ ಚಿಲ್ಡ್ರನ್ ಪ್ಲೇಯಿಂಗ್? ಮಕ್ಕಳು ಆಟ ಆಡುತ್ತಿದ್ದಾರಾ? ದ ಬುಕ್ಸ್ ಆರ್ ಆನ್ ದಿ ಟೇಬಲ್. ಪುಸ್ತಕಗಳು ಮೇಜಿನ ಮೇಲೆ ಇವೆ. ಆರ್ ದಿ ಬುಕ್ಸ್ ಆನ್ ದಿ ಟೇಬಲ್? ಪುಸ್ತಕಗಳು ಮೇಜಿನ ಮೇಲೆ ಇವೆಯಾ? ಇವಿಷ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡುವಂತಹ ಬಿ ಫಾರ್ಮ್ಸ್ ಆ್ಯಂಡ್ ಅದ್ರ ಜೊತೆ ಯೂಸ್ ಮಾಡುವಂತಹ ಸಬ್ಜೆಕ್ಟ್ ಬಗ್ಗೆ ನೋಡಿದ್ದಾಯಿತು. ನೆಕ್ಸ್ಟ್ ಬಂದು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡುವ ಬಿ ಫಾರ್ಮ್ಸ್ ವಾಸ್ ಆ್ಯಂಡ್ ವರ್. ಇನ್ ದಿ ಪಾಸ್ಟ್ ಟೆನ್ಸ್ ದ ಬಿ ವರ್ಬ್ಸ್ ಆರ್ ವಾಸ್ ಆ್ಯಂಡ್ ವರ್. ವಾಸ್ನ ನಾವು ಸಬ್ಜೆಕ್ಟ್ಸ್ ಐ, ಹಿ, ಶಿ, ಇಟ್ ಈ 4 ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಐ ವಾಸ್ ಟಯರ್ಡ್ ಎಸ್ಟರ್ಡೇ. ನಿನ್ನೆ ನಾನು ದಣಿದಿದ್ದೆ. ಇದನ್ನು ಕ್ವೆಶನ್ ಫಾರ್ಮಲ್ಲಿ ಹೇಗೆ ಕೇಳ್ತೀವಿ? ಫಸ್ಟ್ ಬಿ ವರ್ಬ್ ವಾಸ್, ನೆಕ್ಸ್ಟ್ ಸಬ್ಜೆಕ್ಟ್ ಐ, ಅದಾದಮೇಲೆ ಆಬ್ಜೆಕ್ಟ್ ಟಯರ್ಡ್ ಎಸ್ಟರ್ಡೇ. ವಾಸ್ ಐ ಟಯರ್ಡ್ ಎಸ್ಟರ್ಡೇ? ನಿನ್ನೆ ನಾನು ದಣಿದಿದ್ದೇನಾ? ಹಿ ವಾಸ್ ಎಟ್ ಹೋಮ್. ಅವನು ಮನೆಯಲ್ಲಿದ್ದ. ವಾಸ್ ಹಿ ಎಟ್ ಹೋಮ್? ಅವನು ಮನೆಯಲ್ಲಿದ್ದನಾ? ಶಿ ವಾಸ್ ಹ್ಯಾಪಿ ಎಸ್ಟರ್ಡೇ. ಅವಳು ನಿನ್ನೆ ಸಂತೋಷವಾಗಿದ್ದಳು. ವಾಸ್ ಶಿ ಹ್ಯಾಪಿ ಎಸ್ಟರ್ಡೇ? ಅವಳು ನಿನ್ನೆ ಸಂತೋಷವಾಗಿದ್ದಳ? ಇಟ್ ವಾಸ್ ವೆರಿ ಕೋಲ್ಡ್ ಎಸ್ಟರ್ಡೇ. ನಿನ್ನೆ ತುಂಬ ಚಳಿ ಇತ್ತು. ವಾಸ್ ಇಟ್ ವೆರಿ ಕೋಲ್ಡ್ ಎಸ್ಟರ್ಡೇ? ನಿನ್ನೆ ತುಂಬ ಚಳಿ ಇತ್ತಾ? ದ ಬಾಯ್ ವಾಸ್ ಟಯರ್ಡ್. ಆ ಹುಡುಗ ದಣಿದಿದ್ದ. ವಾಸ್ ದ ಬಾಯ್ ಟಯರ್ಡ್? ಆ ಹುಡುಗ ದಣಿದಿದ್ದನ? ಪಾಸ್ಟಲ್ಲಿ ಯೂಸ್ ಮಾಡುವ ಇನ್ನೊಂದು ಬಿ ಫಾರ್ಮ್ ವರ್. ಅದನ್ನು ಸಬ್ಜೆಕ್ಟ್ಸ್ ಯು, ವಿ, ದೇ ಈ 3 ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಯು ವರ್ ಲೇಟ್ ಎಸ್ಟರ್ಡೇ. ನೀನು ನಿನ್ನೆ ತಡವಾಗಿದ್ದೆ. ಇದನ್ನು ಕ್ವೆಶನ್ ಫಾರ್ಮ್ ಮಾಡೋದು ಹೇಗೆ? ಫಸ್ಟ್ ಬಿ ವರ್ಬ್ ವರ್, ನೆಕ್ಸ್ಟ್ ಸಬ್ಜೆಕ್ಟ್ ಯು, ನೆಕ್ಸ್ಟ್ ಆಬ್ಜೆಕ್ಟ್ ಲೇಟ್ ಎಸ್ಟರ್ಡೇ. ನೀನು ನಿನ್ನೆ ತಡವಾಗಿದೆಯಾ? ವರ್ ಯು ಲೇಟ್ ಎಸ್ಟರ್ಡೇ? ವಿ ವರ್ ಬ್ಯುಸಿ ಎಸ್ಟರ್ಡೇ. ನಾವು ನಿನ್ನೆ ಬ್ಯುಸಿಯಾಗಿದ್ದೆವು. ವರ್ ವಿ ಬ್ಯುಸಿ ಎಸ್ಟರ್ಡೇ? ನಾವು ನಿನ್ನೆ ಬ್ಯುಸಿಯಾಗಿದ್ದೆವಾ? ದೇ ವರ್ ಎಟ್ ಸ್ಕೂಲ್. ಅವರು ಶಾಲೆಯಲ್ಲಿದ್ದರು. ವರ್ ದೇ ಎಟ್ ಸ್ಕೂಲ್? ಅವರು ಶಾಲೆಯಲ್ಲಿದ್ದರಾ? ದ ಸ್ಟೂಡೆಂಟ್ಸ್ ವರ್ ಇನ್ ದ ಕ್ಲಾಸ್. ವಿದ್ಯಾರ್ಥಿಗಳು ತರಗತಿಯಲ್ಲಿ ಇದ್ದರು. ವರ್ ದ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್? ವಿದ್ಯಾರ್ಥಿಗಳು ತರಗತಿಯಲ್ಲಿ ಇದ್ದರಾ? ದ ಚಿಲ್ಡ್ರನ್ ವರ್ ಹ್ಯಾಪಿ. ಮಕ್ಕಳು ಸಂತೋಷವಾಗಿದ್ದರು. ವರ್ ದ ಚಿಲ್ಡ್ರನ್ ಹ್ಯಾಪಿ? ಮಕ್ಕಳು ಸಂತೋಷವಾಗಿದ್ದರಾ? ನೆಕ್ಸ್ಟ್ ಫ್ಯೂಚರ್ ಟೆನ್ಸ್. ಅಲ್ಲಿ ನಾವು ಯೂಸ್ ಮಾಡುವ ಬಿ ವರ್ಬ್ ವಿಲ್ ಬಿ. ಬಿ ಆ್ಯಸ್ ಇಟ್ ಈಸ್ ಇರುತ್ತೆ, ಅದ್ರ ಜೊತೆ ವಿಲ್ ಇರುತ್ತೆ. ವಿಲ್ ಬಿ. ಐ ವಿಲ್ ಬಿ ರೆಡಿ ಟುಮಾರೋ. ನಾನು ನಾಳೆ ಸಿದ್ಧವಾಗಿರುವೆ. ಇದನ್ನು ಕ್ವೆಶನ್ ಫಾರ್ಮ್ ಮಾಡುವಾಗ ವಿಲ್ ಐ ಬಿ ರೆಡಿ ಟುಮಾರೋ? ನಾನು ನಾಳೆ ಸಿದ್ಧವಾಗಿರುವೆನಾ? ಶಿ ವಿಲ್ ಬಿ ಅ ಡಾಕ್ಟರ್. ಅವಳು ವೈದ್ಯೆಯಾಗುವಳು. ವಿಲ್ ಶಿ ಬಿ ಅ ಡಾಕ್ಟರ್? ಅವಳು ವೈದ್ಯೆಯಾಗುವಳ? ಹಿ ವಿಲ್ ಬಿ ಹ್ಯಾಪಿ ಟುಮಾರೋ. ಅವನು ನಾಳೆ ಸಂತೋಷವಾಗಿರುವನು. ವಿಲ್ ಹಿ ಬಿ ಹ್ಯಾಪಿ ಟುಮಾರೋ? ಅವನು ನಾಳೆ ಸಂತೋಷವಾಗಿರುವನ? ದೇ ವಿಲ್ ಬಿ ಹಿಯರ್ ಸೂನ್. ಅವರು ಬೇಗ ಇಲ್ಲಿರುವರು. ವಿಲ್ ದೇ ಬಿ ಹಿಯರ್ ಸೂನ್? ಅವರು ಬೇಗ ಇಲ್ಲಿರುವರಾ? ವಿ ವಿಲ್ ಬಿ ಸಕ್ಸಸ್ಫುಲ್. ನಾವು ಯಶಸ್ವಿಯಾಗುವೆವು. ವಿಲ್ ವಿ ಬಿ ಸಕ್ಸಸ್ಫುಲ್? ನಾವು ಯಶಸ್ವಿಯಾಗುವೆವಾ? ನೆಕ್ಸ್ಟ್ ಬಿ, ಬೀಯಿಂಗ್, ಬೀನ್ ಇವುಗಳನ್ನು ಆ್ಯಸ್ ಇಟ್ ಈಸ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಬಿ ಈಸ್ ದ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಬಿ ಅನ್ನೋದು ಬೇಸ್ ಫಾರ್ಮ್. ಬೇಸ್ ಫಾರ್ಮ್ ಅಂದರೆ ಕ್ರಿಯಾಪದದ ಮೂಲ ರೂಪ. ಐ ವಾಂಟ್ ಟು ಬಿ ಅ ಟೀಚರ್. ನಾನು ಶಿಕ್ಷಕರಾಗಲು ಬಯಸುತ್ತೇನೆ. ಡು ಐ ವಾಂಟ್ ಟು ಬಿ ಅ ಟೀಚರ್? ನಾನು ಶಿಕ್ಷಕನಾಗಲು ಬಯಸುತ್ತೇನಾ? ಬೀಯಿಂಗ್ ಅಂದರೆ ಇಟ್ ಶೋಸ್ ಟೆಂಪರರಿ ಬಿಹೇವಿಯರ್. ಬೀಯಿಂಗ್ ಅನ್ನೋದು ತಾತ್ಕಾಲಿಕ ವರ್ತನೆಯನ್ನು ತೋರಿಸುತ್ತದೆ. ಹಿ ಈಸ್ ಬೀಯಿಂಗ್ ರೂಡ್. ಅವನು ಅಸಭ್ಯವಾಗಿ ವರ್ತಿಸ್ತಿದ್ದಾನೆ. ಅವನ ವರ್ತನೆ ಹೇಗಿದೆ ಅಂದರೆ ಅಸಭ್ಯವಾಗಿದೆ. ಹಿ ಈಸ್ ಬೀಯಿಂಗ್ ರೂಡ್. ಈಸ್ ಹಿ ಬೀಯಿಂಗ್ ರೂಡ್? ಅವನು ಅಸಭ್ಯವಾಗಿ ವರ್ತಿಸ್ತಿದ್ದಾನಾ? ಶಿ ಈಸ್ ಬೀಯಿಂಗ್ ಪೊಲೈಟ್. ಅವಳು ವಿನಯದಿಂದ ವರ್ತಿಸ್ತಾ ಇದ್ದಾಳೆ. ಅವಳ ಬಿಹೇವಿಯರ್ ಇವಾಗ ಹೆಂಗಿದೆ, ಟೆಂಪರರಿ ಬಿಹೇವಿಯರ್ ಹೆಂಗಿದೆ ಅದನ್ನು ಹೇಳ್ತಾ ಇದೆ. ಅವಳು ವಿನಯದಿಂದ ವರ್ತಿಸ್ತಿದ್ದಾಳೆ. ಈಸ್ ಶಿ ಬೀಯಿಂಗ್ ಪೊಲೈಟ್? ಅವಳು ವಿನಯದಿಂದ ವರ್ತಿಸ್ತಿದ್ದಾಳಾ? ಬೀನ್. ಬೀನ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಬಿ. ಬೀನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬೀನ್ ಅಂದರೆ V3 ಫಾರ್ಮ್, ವರ್ಬ್ 3 ಫಾರ್ಮ್ ಅಂತ ಹೇಳ್ತೀವಲ್ಲ ಅದು ಬೀನ್. ಐ ಹ್ಯಾವ್ ಬೀನ್ ಬ್ಯುಸಿ. ನಾನು ಬ್ಯುಸಿಯಾಗಿದ್ದೆ. ಹ್ಯಾವ್ ಐ ಬೀನ್ ಬ್ಯುಸಿ? ನಾನು ಬ್ಯುಸಿಯಾಗಿದ್ದೆನಾ? ಶಿ ಹ್ಯಾಸ್ ಬೀನ್ ಸಿಕ್. ಅವಳು ಅಸ್ವಸ್ಥಳಾಗಿದ್ದಳು.
ಹ್ಯಾಸ್ ಶಿ ಬೀನ್ ಸಿಕ್, ಅವಳು ಅಸ್ವಸ್ಥಳಾಗಿದ್ದಳ. ದೇ ಹ್ಯಾವ್ ಬೀನ್ ಹ್ಯಾಪಿ, ಅವರು ಸಂತೋಷವಾಗಿದ್ದರು. ಹ್ಯಾವ್ ದೇ ಬೀನ್ ಹ್ಯಾಪಿ, ಅವರು ಸಂತೋಷವಾಗಿದ್ದರ. ಇಲ್ಲಿವರೆಗೆ ಇವಿಷ್ಟು ನಾವು ಎಕ್ಸಾಂಪಲ್ ಸೆಂಟೆನ್ಸ್ನ ನೋಡಿದ್ವಲ್ಲ, ಇಲ್ಲೆಲ್ಲ ನಾವು ಬಿ ಅನ್ನು ಮೇನ್ ವರ್ಬ್ ಆಗಿ ಯೂಸ್ ಮಾಡಿದ್ವಿ. ಅದೇ ರೀತಿ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಹಾಗೆ ಬಿ ಅನ್ನು ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ ಅಂತ. ಬಿ ಅನ್ನು ಹೆಲ್ಪಿಂಗ್ ವರ್ಬ್ ಆಗಿ ನಾವು ಇನ್ನೊಂದು ಮೇನ್ ವರ್ಬ್ ಜೊತೆ ಬಿ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಆಗುತ್ತೆ. ವೆನ್ ಬಿ ಹೆಲ್ಪ್ಸ್ ಅನದರ್ ವರ್ಬ್ ಇಟ್ ಈಸ್ ಕಾಲ್ಡ್ ಹೆಲ್ಪಿಂಗ್ ವರ್ಬ್. ಬಿ ಇನ್ನೊಂದು ಕ್ರಿಯಾಪದಕ್ಕೆ ಸಹಾಯಕ ಕ್ರಿಯಾಪದವಾಗಿ ಕೆಲಸ ಮಾಡಿದಾಗ ಅದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಶಿ ಈಸ್ ರೀಡಿಂಗ್ ಅ ಬುಕ್. ಇಲ್ಲಿ ಮೇನ್ ವರ್ಬ್ ಇರೋದು ರೀಡ್. ಈಸ್ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಮೇನ್ ವರ್ಬ್ ರೀಡಿಗೆ ಹೆಲ್ಪಿಂಗ್ ವರ್ಬ್ ಆಗಿ ಈಸ್ ಕೆಲಸ ಮಾಡುತ್ತೆ. ಇಲ್ಲಿ ರೀಡ್ ಅನ್ನೋದು ಮೇನ್ ವರ್ಬ್. ಇಲ್ಲಿರುವ ಬಿ ವರ್ಬ್ ಈಸ್ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅವಳು ಪುಸ್ತಕ ಓದುತ್ತಿದ್ದಾಳೆ. ಈಸ್ ಶಿ ರೀಡಿಂಗ್ ಅ ಬುಕ್, ಅವಳು ಪುಸ್ತಕ ಓದುತ್ತಿದ್ದಾಳೆಯ. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ಪ್ಲೇ ಅನ್ನೋದು ಮೇನ್ ವರ್ಬ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅವರು ಕ್ರಿಕೆಟ್ ಆಡುತ್ತಿದ್ದಾರೆ. ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟ್ ಆಡುತ್ತಿದ್ದಾರಾ. ಹಿ ಈಸ್ ವಾಚಿಂಗ್ ಟಿ ವಿ. ಇಲ್ಲಿ ವಾಚ್ ಮೇನ್ ವರ್ಬ್, ಈಸ್ ಹೆಲ್ಪಿಂಗ್ ವರ್ಬ್. ಅವನು ಟಿ ವಿ ನೋಡುತ್ತಿದ್ದಾನೆ. ಈಸ್ ಹಿ ವಾಚಿಂಗ್ ಟಿ ವಿ, ಅವನು ಟಿ ವಿ ನೋಡುತ್ತಿದ್ದಾನಾ. ಸೊ ಈ ರೀತಿಯಾಗಿ ನಾವು ಬಿ ವರ್ಬ್ನ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬಿ ಫಾರ್ಮ್ಸ್ನ ನೋಡಿದ್ವಿ ನಾವು. ಆ್ಯಮ್, ಈಸ್, ಆರ್, ವಾಸ್, ವರ್, ಬಿ, ಬೀಯಿಂಗ್, ಬೀನ್. ಓಕೆ, ಇವೆಲ್ಲದರ ಬೇಸ್ ಫಾರ್ಮ್ ಬಂದು ಬಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಡೇ 11 ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.